S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಒಂದು ವರ್ಷದಲ್ಲಿ ಬೆಳಗಾವಿ ಬಸ್ ನಿಲ್ದಾಣ ಸಂಪೂರ್ಣ ಸಿದ್ಧ. 6 ವರ್ಷಗಳ ಬೆಳಗಾವಿ ಬೇಡಿಕೆಗೆ ಅನಿಲ್ ಬೆನಕೆ ಅಸ್ತು. ಮುಂದಿನ ವರ್ಷ ಲೋಕಾರ್ಪಣೆ ಸಾಧ್ಯತೆ. ಹುಕ್ಕೇರಿಯಲ್ಲಿ ಪಂಚಕಲ್ಯಾಣ ಮಹೋತ್ಸವ, ವಿಶ್ವ ಶಾಂತಿಗಾಗಿ ಯಾಗ ಆಯೋಜನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಭಾಗಿ. ಆಮ್ ಆದ್ಮಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ. ಇಂದು ಕಿತ್ತೂರಿನಲ್ಲಿ ಚಾಲನೆ ನೀಡಿದ ಆನಂದ್ ಹಂಪನ್ನವರ. ಹೊಸ ಪಕ್ಷಕ್ಕೆ ಈಗ ಬೆಳಗಾವಿಯಲ್ಲಿ ವೇದಿಕೆ ಸಜ್ಜು. ರಾಷ್ಟ್ರಾದ್ಯಂತ ಬೆಲೆಗೆ ಏರಿಕೆ ವಿಚಾರ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ. ನಾನು ಕಾಂಗ್ರೆಸ್ ಸೇರ್ತಿಲ್ಲ, ಬಿಜೆಪಿ ಗಟ್ಟಿಗೊಳಿಸುವುದೇ ನಮ್ಮ ಕೆಲಸ. ಬಿಜೆಪಿ ನಾಯಕ ಬಾನಪ್ಪ ವಜ್ಜಲ್ ಹೇಳಿಕೆ. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಬೆಳಗಾವಿ ನಗರದಲ್ಲಿ ನಿರ್ಮಾಣ ಆಗ್ತಾ ಇರೋ ಸಿಟಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲಿಸಿದ ಬಳಿಕ ಶಾಸಕ ಅನಿಲ್ ಬೆನಕೆ ಮಾತನಾಡಿದ್ರು. 1 ವರ್ಷದ ಅವಧಿಯೊಳಗೆ ಸಿಟಿ ಬಸ್ ನಿಲ್ದಾಣವು ಸಾರ್ವಜನಿಕರ ಸೇವೆಗೆ ಸಜ್ಜಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಆಟೋ ರಿಕ್ಷಾ ನಿಲ್ದಾಣಕ್ಕೆ ತೊಂದರೆ ಉಂಟಾಗ್ತಾ ಇದೆ. ಸಾರ್ವಜನಿಕರು ಬಸ್ಸಿಗಾಗಿ ಬಿಸಿಲಿನಲ್ಲಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಉಲ್ಬಣಗೊಳ್ಳದಂತೆ ಎಚ್ಚರಿಕೆ ವಹಿಸಲಾಗುತ್ತಿದೆ ಅಂತ ಅವರು ಹೇಳಿದ್ದಾರೆ. 1 ವರ್ಷದಲ್ಲಿ ಸಿಟಿ ಬಸ್ ನಿಲ್ದಾಣ ಸಾರ್ವಜನಿಕರ ಸೇವೆಗೆ ಸಜ್ಜಾಗಲಿದೆ. ಶಾಸಕ ಅನಿಲ್ ಬೆನಕೆ. 1 ವರ್ಷದಲ್ಲಿ ಸಿಟಿ ಬಸ್ ನಿಲ್ದಾಣ ಸಾರ್ವಜನಿಕರ ಸೇವೆಗೆ ಸಜ್ಜಾಗಲಿದೆ ಮತ್ತು ನಗರದಲ್ಲಿರುವ ಖಾಸಗಿ ರಿಕ್ಷಾ ನಿಲ್ದಾಣ ತೆರವುಗೊಳಿಸಿ ಪ್ರೀಪೇಡ್ ಆಟೋ ರಿಕ್ಷಾ ನಿಲ್ದಾಣ ನಿರ್ಮಿಸಲಾಗುತ್ತದೆ ಎಂದು ಶಾಸಕ ಅನಿಲ್ ಬೆನಕೆ ಹೇಳಿದರು. ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಸಿಟಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಕಾಮಗಾರಿ ಪ್ರಕ್ರಿಯೆಯನ್ನು ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. 1 ವರ್ಷದ ಅವಧಿಯೊಳಗೆ ಸಿಟಿ ಬಸ್ ನಿಲ್ದಾಣವು ಸಾರ್ವಜನಿಕರ ಸೇವೆಗೆ ಸಜ್ಜಾಗಲಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಆಟೋ ರಿಕ್ಷಾ ನಿಲ್ದಾಣಕ್ಕೆ ತೊಂದರೆ ಉಂಟಾಗುತ್ತಿದ್ದು, ಸಾರ್ವಜನಿಕರು ಬಸ್ಸಿಗಾಗಿ ಬಿಸಿಲಿನಲ್ಲಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಉಲ್ಬಣಗೊಳ್ಳದಂತೆ ಎಚ್ಚರಿಕೆ ವಹಿಸಲಾಗುತ್ತದೆ ಎಂದರು. ಇನ್ನು ಖಾಸಗಿ ರಿಕ್ಷಾ ನಿಲ್ದಾಣದ ತೆರವು ಮಾಡುವಂತೆ ಈಗಾಗಲೇ ಕಂಟೈನ್ಮೆಂಟ್ ಆದೇಶ ಹೊರಡಿಸಿದ್ದು, ನಗರದಲ್ಲಿ ಖಾಸಗಿ ಆಟೋ ರಿಕ್ಷಾ ನಿಲ್ದಾಣಗಳಿಗೆ ಅವಕಾಶವಿಲ್ಲ. ರಸ್ತೆಯ ಎರಡೂ ಬದಿಗಳಲ್ಲಿ ಪ್ರೀಪೇಡ್ ರಿಕ್ಷಾ ನಿಲ್ದಾಣಗಳನ್ನು ನಿರ್ಮಿಸಲು ಯೋಜನೆ ಮಾಡಲಾಗಿದ್ದು, ಅದು ನಗರದಲ್ಲಿ ಸಂಪೂರ್ಣವಾಗಿ ಜಾರಿಗೆ ಬರಬೇಕು ಮತ್ತು ಯೋಜನೆಗೆ ಸಾರ್ವಜನಿಕರು ಸಹಕರಿಸಬೇಕು. ಈಗಾಗಲೇ ಕಂಟೈನ್ಮೆಂಟ್ ವ್ಯಾಪ್ತಿಯಲ್ಲಿರುವ ಟಿಪ್ಪು ಸುಲ್ತಾನ್ ನಿಲ್ದಾಣವನ್ನು ತೆರವುಗೊಳಿಸಬೇಕು. ಬೇಕಾದರೆ ಪ್ರೀಪೇಡ್ ರಿಕ್ಷಾ ನಿಲ್ದಾಣದಲ್ಲಿ, ಇಲ್ಲವಾದರೆ ಬಿಡಲಿ ಎಂದರು. ಮಳೆಗಾಲದಲ್ಲಿ ಬಸ್ ನಿಲ್ದಾಣ ಕೆಸರುಗದ್ದೆಯಾಗದಂತೆ ಜವಾಬ್ದಾರಿ ವಹಿಸಬೇಕು. ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಡಿಲೇ ಆಗಲಿಕ್ಕೆ ಬಹಳಷ್ಟು 2-3 ಕಾರ್ಯಕ್ರಮ ಅದ. ಒಂದು ಫಂಡ್ ಕೊರತೆ ಇತ್ತು, 2ನೇದು ಕೊರೋನಾ ಡಿಲೇ ಆದ್ರೆ ಈಗ ಎಲ್ಲ ಕೂಡೇ ಏನು ಹೇಳೋದಂದ್ರೆ 1 ವರ್ಷ ತನಕ 6 ತಿಂಗಳ ಒಳಗೆ ಇದು ಕಂಪ್ಲೀಟ್ ಮಾಡಿ ಒಂದು ಹ್ಯಾಂಡ್ ಓವರ್ ಮಾಡ್ತಾರಂತ ಒಂದು ಅವರು ಪ್ರಾಮಿಸ್ ಮಾಡೋದು. 2ನೇದು ಇಡೀ ದೊಡ್ಡ ಪ್ರಮಾಣದಾಗ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಬೀದಿ ವ್ಯಾಪಾರಿ ಇರಲಿ, ರಿಕ್ಷಾ ಆಟೋ ರಿಕ್ಷಾ ಸ್ಟ್ಯಾಂಡ್ ಇರಲಿ, ಇದ್ರ ಬಗ್ಗೆ ದೊಡ್ಡ ಸಮಸ್ಯೆ. ಪ್ಲಸ್ ಈಗ ಪ್ಯಾಸೆಂಜರ್ ಬಂದು ನಿಲ್ತಾವಲ್ಲ, ಬಿಸಿಲಾಗ ನಿಲ್ತೀವಿ, ಮಳೆ ಬಂದ್ರೆ ಮಳೆಯಾಗ ನಿಲ್ತೀವಿ. ಇವೆರಡೂ ಸಮಸ್ಯೆ ಬರುವ ಕಾಲದಲ್ಲಿ ಆಗಬಾರ್ದು. ಬಸ್ ಸ್ಟ್ಯಾಂಡ್ ಮುಗಿತಂತ ಈಗಾಗಲೇ ಬಂದು ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ. ಯಾವುದೂ ಪರಿಸ್ಥಿತಿಯಲ್ಲಿ ಆಟೋ ರಿಕ್ಷಾ ಪ್ರೈವೇಟ್ ಆಗೋದಿಲ್ಲ. ಎರಡೂ ಸೈಡ್ ಪ್ರೀಪೇಡ್ ಆಟೋ ರಿಕ್ಷಾ ಆಗೋದು. ಈಗಾಗಲೇ ನಾವು ಹೇಳಿದ್ದೀವಿ, ಎಲ್ಲೆಲ್ಲಿ ನೀವು ಪ್ರೈವೇಟ್ ಆಟೋ ರಿಕ್ಷಾ ಸ್ಟ್ಯಾಂಡ್ ಎಲ್ಲ 2-3 ದಿವಸನೇ ತೆಗಿಬೇಕಂತ ಕ್ಯಾಂಟೋನ್ಮೆಂಟ್ನಾಗ ವಾರ್ನಿಂಗ್ ಕೊಟ್ಟೆವು. ಆದ ನಂತರ ಪ್ರೀಪೇಡ್ ಆಟೋ ರಿಕ್ಷಾನ ಇಲ್ಲೇ ಯೂಸ್ ಮಾಡಬೇಕು. ಬೇರೆ ಯಾವುದೂ ರಿಕ್ಷಾ ಆಟೋ ರಿಕ್ಷಾ ಇಲ್ಲೇ ಸ್ಟ್ಯಾಂಡ್ ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. 2ನೇದು, ಯಾವುದೂ ಪರಿಸ್ಥಿತಿ ಮಳೆ ಬಂದ್ರೆ ಜನರ ಸಲುವಾಗಿ ಶೆಡ್ ಎಲ್ಲಿ ವ್ಯವಸ್ಥೆ ಮಾಡಬೇಕು.
ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಮಳೆ ಬಂದಾಗ ಇಲ್ಲಿ ರಾಡಿ ಏನಾಗ್ತಿಲ್ಲ, ರಾಡಿ ಇರಬಾರ್ದು. ಈಗ ಇನ್ನೊಂದು ಸಲ ಹೇಳ್ತೀವಿ ನೋಡಿ, ಮೀಡಿಯಾ ಮುಂದೆ ಹೇಳ್ತೇವೆ, ಯಾವುದೂ ಪರಿಸ್ಥಿತಿ ಈ ಬಾರಿ ಯಾವುದೂ ಮೀಡಿಯಾ ಪೇಪರ್ನ್ಯಾಗ ಎಲ್ಲಿ ರಾಡ್ಯಾಗ ನಿಂತಾರ ಜನರು ಅಂತ ಬರಬಾರ್ದು. ಮಳೆ ಬರತೈತಿ, ಶೆಡ್ ಇಲ್ಲ ಅಂತ ಪೇಪರ್ನ್ಯಾಗ ಬರಬಾರ್ದು. ನಿಮ್ಮ ಜವಾಬ್ದಾರಿ, ಇಲ್ಲಾಂದ್ರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೇಕು. ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮಳೆ ನೀರು ನಿಲ್ಬಾರ್ದು, ರಾಡಿ ಆಗಬಾರ್ದು ಮತ್ತು ಮಳೆಯಾಗ ಮಂದಿ ನಿಲ್ಬಾರ್ದು. ಇದು 1-2-3 ಸಂಗತಿ ನಿಮ್ಮ ಭಾಳ ಪ್ರಚಾರ ಆಗಿದ್ದು ನಿಮ್ಮ ಬಗ್ಗೆ. ಹೀಗಾಗಿ ಈ ಎಲ್ಲ ಸ್ಟ್ರಿಕ್ಟ್ ಪಾಲನೆ ಆಗಬೇಕು. ಮತ್ತು ಇವತ್ತೇನು ಹೇಳ್ತಿಲ್ಲ, ಪ್ರಿಪೇರ್ಡ್ 100% ಇಂಪ್ಲಿಮೆಂಟ್ ಆಗಬೇಕು. ಇದಾಗ ಬೇರೆ ಆಲ್ಟರ್ನೇಟ್ ಇಲ್ಲ, ದಾರಿ ಇಲ್ಲ. ಟಿಪ್ಪು ಸುಲ್ತಾನ್ ಆಟೋ ಸ್ಟ್ಯಾಂಡ್ ತೆಗಿಬೇಕಲ್ಲ ಅದು. ಟಿಪ್ಪು ಸುಲ್ತಾನ್ ಇರಲಿ, ಯಾವುದೂ ಇರಲಿ, ಅದು ಆಟೋ ರಿಕ್ಷಾ ಸ್ಟ್ಯಾಂಡ್ ತೆಗಿಬೇಕು. ಯಾಕಂದ್ರೆ ಇದು ಸ್ಮಾರ್ಟ್ ಸಿಟಿ ಮಾಡತ್ತೀವಿ, ಹೊರಗೆ ಯಾವುದೂ ಆಟೋ ಸ್ಟ್ಯಾಂಡ್ ರಿಕ್ಷಾ ನಮ್ಮ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಅಸೋಸಿಯೇಷನ್ದವ್ರದ್ದು ಆಫೀಸ್ ಒಂದು ಮಾಡ್ಕೊಂಡ್ರೆ ಅಲ್ಲಿ ಅದನ್ನು ತೆಗಿಬೇಕಂತ ಹೇಳಿ 2-3 ದಿವಸನಾಗ ತೆಗಿಬೇಕಂತ ಹೇಳಿ. ಈಗ ಆಟೋ ರಿಕ್ಷಾ ಈಗ ಕ್ಯಾಂಟೋನ್ಮೆಂಟ್ ಲ್ಯಾಂಡ್ ಇನ್ನೊಮ್ಮೆ ಯಾವ ಮನೆ ಕಟ್ಟಕ್ಕೆ ಕೊಡ್ತೀರಿ ಇನ್ನೂ ಇಲ್ಲ. ಮತ್ತು ಇದು ಎಷ್ಟು ವರ್ಷ ಆಯ್ತು, ಅದೇ ಯಾಕೆ ತೆಗಿದಿಲ್ಲ? ಮತ್ತು ಅಲ್ಲಿ ಯಾರೂ ಇರೋದಿಲ್ಲ. ಸುಮ್ಮ ಮಂಡ್ ಹಿಂಗೆ ಅಧಿಕಾರಿಗಳು ಹಿಂಗೆ ಮಾಡ್ಕೊಂಡು ದಿವಸ ತಗೊಂಡು ಹೋದ್ರೆ ಆಗ್ತೈತಿನ? ಅದಕ್ಕೆ ಫೋಟೋ ಹಾಕೊಂಡಿದ್ರು ಎಲ್ಲ ಐತದ. ಅಲ್ಲ, ಶಾಸಕರ ಸಂಬಂಧ ಇಲ್ಲ ಇದು. ನೀವು ಯಾವ ಲ್ಯಾಂಡ್ ಮೇಲೆ ಅದಿರಿ? ಕ್ಯಾಂಟೋನ್ಮೆಂಟ್ ಪ್ರಾಪರ್ಟಿ ಇದ್ದಾಗ ಕ್ಯಾಂಟೋನ್ಮೆಂಟ್ ಪ್ರಾಪರ್ಟಿ ಮೇಲೆ ಯಾವುದೂ ಅನಧಿಕೃತ ನಿಮ್ಗೆ ಕಟ್ಟಡ ಕಟ್ಟಕ್ಕೆ ಅವಕಾಶ ಇಲ್ಲ. ಅದು ಟಿಪ್ಪು ಸುಲ್ತಾನ್ ಆಟೋ ರಿಕ್ಷಾ ಇರಲಿ, ಯಾವುದೂ ಇರಲಿ, ನಮಗೇನು ಸಂಬಂಧ ಇಲ್ಲ. ತೆಗ್ಯಾವ್ರು ಅಂದ್ರೆ 100% ತೆಗ್ಯಾವ್ರು. ನಂತರ ಬರುವ ಕಾಲದಲ್ಲಿ ಸರ್ಕಾರ ವತಿಯಿಂದ ಪ್ರಿಪೇಡ್ ಆಟೋ ರಿಕ್ಷಾ ಮಾಡ್ತೀವಿ. ಅಲ್ಲೇ ರಿಕ್ಷಾ ನಿಲ್ಲುವುದು. ನೀವು ಬೇಕಂದ್ರೆ ಅಲ್ಲಿ ನಿಲ್ರಿ, ಅದ್ರ ಬೇಡ ನಮಗೇನು. ಪ್ರತಿನಿಧಿ ನಾಗೇಶ್ ಕುಂಬಾಡಿ, S9 TV, ಬೆಳಗಾವಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಆನಂದಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪಂಚಕಲ್ಯಾಣ ಪ್ರತಿಷ್ಠಾನ ಮಹೋತ್ಸವ ಹಾಗೂ ವಿಶ್ವಶಾಂತಿ ಮಹಾಯಾಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಭಾಗವಹಿಸಿ ವಿಶ್ವಶಾಂತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಇದೇ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರನ್ನ ಗಣ್ಯರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು ಹಾಗೂ ಜೈನ ಶ್ರಾವಕಿಯರು ಉಪಸ್ಥಿತರಿದ್ದರು. ಹುಕ್ಕೇರಿ ತಾಲೂಕಿನ ಆನಂದಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಹಾಗೂ ವಿಶ್ವಶಾಂತಿ ಮಹಾಯಾಗ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಭಾಗವಹಿಸಿ ವಿಶ್ವಶಾಂತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರನ್ನ ಗಣ್ಯರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಮುಖಂಡರು ಹಾಗೂ ಜೈನ ಶ್ರಾವಕಿಯರು ಭಾಗವಹಿಸಿದರು. ಇದಕ್ಕೂ ಮೊದಲು ಶ್ರಾವಕಿಯರಿಂದ ಮಂಗಲವಾದ್ಯ, ಕೈಪಟ್ಟು, ಯುವಕರಿಂದ ಜಾಂಜ್ ಪದಕ, ಕುಮಾರಕರು ಹಾಗೂ ಕೊಂಬ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳಲಾದ ಮಂಗಲ ಕಲಶ ಹಾಗೂ ಜೀನಾ ಬಿಂಬಗಳ ಮೂರ್ತಿಗಳಿಂದ ತಂದು ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಜೈನ ತೀರ್ಥಂಕರರಿಗೆ ಸಕಲ ಮಂತ್ರಘೋಷಗಳ ಮಧ್ಯೆ ಪಂಚಾಭಿಷೇಕ, ಕನಕಾಭಿಷೇಕ, ತುಪ್ಪ ಹಾಗೂ ಹಾಲು, ಮೊಸರು, ಕಷಾಯ ಅಭಿಷೇಕ, ಪವಿತ್ರ ಚೂತ್ರ, ರಸಾಭಿಷೇಕ, ಶರ್ಕರಾಭಿಷೇಕ, ಇಕ್ಷುರವಿಷಾಭಿಷೇಕ, ಘೃತಾಭಿಷೇಕ, ಕ್ಷೀರಾಭಿಷೇಕ, ಕಳಕಚ್ಚು ಚೂರ್ಣ, ಅಷ್ಟಕುಮಾರಿಕೆಯರ ತಂದ ಶುದ್ಧ ಜಲಾಭಿಷೇಕ, ಅಷ್ಟಗಂಧ, ಚಂದನ ಅಭಿಷೇಕ ಹಾಗೂ ಪುಷ್ಪವೃಷ್ಟಿ ಸಮರ್ಪಿಸಲಾಯಿತು. ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡ್ತಾ ತಮ್ಮ ಸೇವೆಯೇ ಜನರ ಸೇವೆ ಅಂತ ಪಕ್ಷ ಕಟ್ಟಿರೋ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಮಾಡಲು ನಿನ್ನೆ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕಾಗಿ ಕಿತ್ತೂರಿನಲ್ಲಿ ಯುವ ಮುಖಂಡ ಆನಂದ್ ಹಂಪನವರ ಅವರು ಚಾಲನೆ ನೀಡಿದ್ದಾರೆ. ದೇಶದಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡುತ್ತಾ ತಮ್ಮ ಸೇವೆಯೇ ಜನರ ಸೇವೆ ಅಂತ ಪಕ್ಷ ಕಟ್ಟಿರುವ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಮಾಡಲು ನಿನ್ನೆ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಯುವ ಮುಖಂಡ ಆನಂದ್ ಹಂಪನವರ್ ಚಾಲನೆ ನೀಡಿದ್ದಾರೆ. ಹೌದು, ದೇಶದಲ್ಲಿ ಜನರ ಸೇವೆ ಮಾಡೋದೇ ನಮ್ಮ ಕೆಲಸ. ನಮ್ಮ ಅಧಿಕಾರಕ್ಕಾಗಿ ಇನ್ನೊಬ್ಬರ ಬಲಿ ಕೊಡದೆ ನೀಡಿರುವ ಭರವಸೆಗಳನ್ನು ಈಡೇರಿಸಲು ಮುಂದಾಗಿರುವ ಆಮ್ ಆದ್ಮಿ ಪಕ್ಷದ ನೇತಾರ ಹಾಗೂ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಸೇವೆ ನೋಡಿ ಜನರು ಕೂಡ ಸಾಕಷ್ಟು ಪಕ್ಷವನ್ನು ಸೇರ್ತಾ ಇರೋದು ಸಂತಸದ ವಿಷಯ ಅಂತ ಕಿತ್ತೂರು ಶಾಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ ಆಮ್ ಆದ್ಮಿ ಪಕ್ಷದ ಯುವ ಮುಖಂಡ ಆನಂದ್ ಹಂಪನವರ್ ಮಾತನಾಡಿದರು. ಚನ್ನಮ್ಮನ ಕಿತ್ತೂರಿನ ಅರಳಿಕಟ್ಟೆ ವೃತ್ತದಲ್ಲಿ ಆಮ್ ಆದ್ಮಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಎಪಿ ಮುಖಂಡ ಆನಂದ್ ಹಂಪನ್ನವರ ಅವರು, ಇಂದು ದೇಶದಲ್ಲಿ ದೆಹಲಿ ಮತ್ತು ಪಂಜಾಬ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ತರೋದರ ಮೂಲಕ ದೇಶ ತುಂಬಾ ವೇಗವಾಗಿ ಬೆಳೀತಾ ಇದೆ. ಅಲ್ಲದೆ ಅರವಿಂದ್ ಕೇಜ್ರಿವಾಲ್ ಅವರ ಜನಪರ ಯೋಜನೆಗಳನ್ನು ನೋಡಿ ಸದಸ್ಯತ್ವ ಪಡೆದುಕೊಳ್ಳುತ್ತಿದ್ದಾರೆ. ಬರುವ ದಿನಗಳಲ್ಲಿ ಕಿತ್ತೂರು ಕ್ಷೇತ್ರದ ಜನತೆ ಪೊರಕೆ ಹಿಡಿಯಲಿದ್ದಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಅನಿಲ್ ಅಮಾತಿ, ರಾಜು ಸಂತೋಷ್, ವಿನೋದ್, ರುದ್ರಪ್ಪ ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ.
ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ವತಿಯಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ, ಅಡುಗೆ ಅನಿಲ, ಔಷಧಿ ಹಾಗೂ ಇನ್ನಿತರೆ ಜೀವಾವಶ್ಯಕ ವಸ್ತುಗಳು ನಿರಂತರ ಬೆಲೆ ಏರಿಕೆಯನ್ನ ಅವರು ಖಂಡಿಸಿ ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದವರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸುತ್ತಿದ್ದಾರೆ. ಅದರ ಬಗ್ಗೆ ಗಮನ ಹರಿಸೋದು ಬಿಟ್ಟು ಕೇವಲ ಧರ್ಮಗಳ ನಡುವೆ ಜಗಳ ಹಚ್ಚಿದ್ದಾರೆ ಅಂತ ಅವರು ಕಿಡಿಕಾರಿದ್ದಾರೆ. ಮೇಲಿಂದ ಮೇಲೆ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಮೋದಿಯವರ ಭ್ರಷ್ಟ ಸರ್ಕಾರಕ್ಕೆ, ಬೊಮ್ಮಾಯಿಯವರ ಭ್ರಷ್ಟ ಸರ್ಕಾರಕ್ಕೆ. ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ, ಅಡುಗೆ ಅನಿಲ, ಔಷಧಿ ಹಾಗೂ ಇನ್ನಿತರ ಜೀವನಾವಶ್ಯಕ ವಸ್ತುಗಳ ನಿರಂತರ ಬೆಲೆ ಏರಿಕೆಯನ್ನ ನಿಯಂತ್ರಿಸಿದ ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲಾಯಿತು. ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದವರು ಸಾಕಷ್ಟು ತೊಂದರೆಗಳಿಂದ ಅನುಭವಿಸುತ್ತಿದ್ದಾರೆ. ಅದರ ಬಗ್ಗೆ ಗಮನ ಹರಿಸುವುದು ಬಿಟ್ಟು ಕೇವಲ ಧರ್ಮಗಳ ನಡುವೆ ಜಗಳ ಹಚ್ಚಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸರಿಯಲ್ಲ. ಯಾಕಂದ್ರೆ ನಾವೆಲ್ಲ ಸೋದರತ್ವದಿಂದ ಇಲ್ಲಿವರೆಗೆ ಬಾಳ್ಕೊತ ಬಂದೀವಿ. ಈಗ ನಮ್ಮೂರಾಗ ಇವತ್ತು ಸ್ವಲ್ಪ ಒಂದೇ ಮಾಡ್ತಾ ಇತ್ತು ಡೊಂಗ್ರಿ ಸಾಪುತ್ತೆ ನಾವು ನಮ್ಮ ಅಪ್ಪನಿಗೆ ಹೇಳೋ ಒಬ್ಬಳೇ ಈಗ ಅವಾಗ ಮಕ್ಕಳು ಅವ್ರ ಮಕ್ಕಳಿಗೆ ಹೋಗಾರೆ. ಇವತ್ತಿಗೂ ಅಲ್ಲಪ್ಪ ನಾವೆಲ್ಲ ಹಿಂದೂಗಳ ಮಾಡ್ತೀವಿ. ಭಾಳ ಹಳ್ಳಿ ಒಳಗೆ ಒಂದು ಮುಸಲ್ಮಾನ ಮನೆಯಲ್ಲಿ ಮಸೂತಿಗಳಿದಾವೆ. ಅಲ್ಲಿ ಎಲ್ಲರೂ ಹಿಂದೂಗಳ ಜಾತ್ರೆ ಹಬ್ಬ ಮಾಡ್ತೀವಿ, ಹಿಂದೂಗಳ ದೇವರು ಹೇಳ್ತಾರೆ. ಇದು ಯಾಕೆ ಈ ರೀತಿ ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ಮನುಷ್ಯರಲ್ಲಿ ಜಗಳ ಮಾಡೋದು ಯಾಕೆ? ಉದಾಹರಣೆ ಹೇಳ್ಬೇಕಂದ್ರೆ ಬ್ಲಡ್ ಒಂದೇ ರಕ್ತ ಎಲ್ಲರಿಗೂ ಬೇಕು. ಅದು ಏನೋ ಗೊತ್ತಿದೆ. ನನಗೆ 2004 ಇದರಲ್ಲಿ ಆಕ್ಸಿಡೆಂಟ್ ಆಗಿ 2 ಜನ ಮುಸ್ಲಿಂ ಜಾತಿಗೆ ಬ್ಲಡ್ ಗ್ರೂಪ್ ಒಂದೇ, ಆ ಗ್ರೂಪ್ ಬಂದ ಈ ರೀತಿ ಸಾಮಾನ್ಯ ಜನರಿಗೆ ಬದುಕೋಕೆ ಅವಕಾಶ ಕೊಡ್ತಾ ಇದೆ. ಹಲಾಲ ಜನ ಏನೋ ಒಂದು ಸೋಸು ಹಿಸಾಬು ಅವರ ಧರ್ಮ, ಅವರ ಸಂಸ್ಕೃತಿ. ನಮ್ಮಲ್ಲಿ ಭಾಳ ಜಾತಿಗಳು ದೇಶದಲ್ಲಿ ಆ ಎಲ್ಲ ಜಾತಿಯವರು ತಮ್ಮ ಸಂಸ್ಕೃತಿ ಪ್ರಕಾರ ತಮ್ಮ ಯಾವ ರೀತಿ ಆಚರಣೆ ಮಾಡ್ತಾರೆ ಅದನ್ನು ಮಾಡ್ಕೊತ ಬಂದ. ಆ ಧರ್ಮಕ್ಕೆ ಇವ್ರು ಯಾಕಂದ್ರೆ ಕೈ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಹಾಕ್ತಾರಂದ್ರೆ ಚುನಾವಣೆ ಹಿಂದೂ ಮುಸ್ಲಿಂ ಓಟ್ಬಡಿ. ನಾವ್ಯಾರು ಹಿಂದೂಗಳಲ್ಲ, ನಾವು ಹಿಂದೂಗಳೇ. ನಾವೆಲ್ಲ ಸಾಮಾನ್ಯ ಜನರಾಗಿ ಎಲ್ಲರ ಜೊತೆ ಹೊಂದಾಣಿಕೆ ಭಾಳ ಮಾಡ್ಕೊತ ಬಂದಂಥ ಹಿಂದೂ ಮುಸ್ಲಿಂ ಕ್ರೈಸ್ತ ಬೇರೆ ಬೇರೆ. ಈಗ ಹಿಂದೂ ಮುಸ್ಲಿಂ ಹಚ್ಚೋದು, ಒಂದು ಹಿಂದೂ ಕ್ರೈಸ್ತ ಹಚ್ಚೋದು, ಒಂದು ಹಿಂದೂ ಸಿಖ್ ಹಚ್ಚೋದು, ಅದರಲ್ಲಿ ಆ ಜಾತಿಗಳ ಸಂಘಟನೆಗಳನ್ನು ಹೊಡೆದಾಡುವಂಥ ನೀತಿಯನ್ನು ಬಿ ಜೆ ಪಿ ಅವ್ರು ಮಾಡ್ತಾರೆ. ಇದು ಸರಿಯಲ್ಲ. ಬಿ ಜೆ ಪಿ ಅವ್ರು ಮಾಡೋದು ಒಳ್ಳೆಯದಲ್ಲ. ಅದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವ್ರು ಮಾಡ್ತಾ ಇರೋದು ಸರಿಯಲ್ಲ, ಇವರಿಂದ ಹೋಗಬಾರ್ದು ಇವತ್ತು ಭಾವನೆಯನ್ನು ನಾವು ವ್ಯಕ್ತಪಡಿಸಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವತ್ತು ಭಾಗಿಯಾಗಿ ಈ ಬೆಲೆ ಏರಿಕೆ ವಿರುದ್ಧ ಬೆಲೆ ಏರಿಕೆಯನ್ನು ಕಾಯಿಪಲ್ಯ ಹಿಡ್ಕೊಂಡು ಬೇಳೆಕಾಯಿ ಹಿಡ್ಕೊಂಡು ಯಾವ ರೀತಿ ಹೋಗಿದೆ ಎಣ್ಣೆ 80 ರೂಪಾಯಿದು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ HY ಮೇಟಿ, ಜಿಲ್ಲಾಧ್ಯಕ್ಷರಾದ SG ನಂಜಯ್ಯನಮಠ, ರಾಜು ಮನ್ನಿಕೇರಿ, ನಾಗರಾಜ್ ಹದ್ಲಿ, ಎಲ್ಲ ವಿಭಾಗದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶಬೀರ್ ಬಿಜಾಪುರ, S9 TV, ಬಾಗಲಕೋಟೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮಾನಪಾಡಿ ವಜ್ಜಲ್ ಅವರ ನಿವಾಸದಲ್ಲಿ ಸಶಕ್ತ ಬೂತ್ ಸದೃಢ ಭಾರತ ಅಭಿಯಾನದಡಿಯಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಮಾನಪ್ಪ ವಜ್ಜಲ್ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡಿರುವ ಜನಪರ ಯೋಜನೆಗಳಿಂದ ಜನರ ಮನೆ ಬಾಗಿಲಿಗೆ ಕೊಂಡೊಯ್ದಾಗ ಮಾತ್ರ ಪಕ್ಷ ಗಟ್ಟಿಗೊಳಿಸಲು ಸಾಧ್ಯ ಅಂತ ಅವರು ಹೇಳಿದ್ದಾರೆ. ವಿರೋಧ ಪಕ್ಷದವರು ಬಿಜೆಪಿ ಪಕ್ಷ ತ್ಯಜಿಸಿ ಕಾಂಗ್ರೆಸ್ ಸೇರ್ತೇನೆ ಎಂಬ ಸುಳ್ಳು ವದಂತಿಗಳಿಗೆ ತಾವು ಕಿವಿಗೊಡದೆ ಬಿಜೆಪಿ ಪಕ್ಷವನ್ನ ಗಟ್ಟಿಗೊಳಿಸಲು ತಾವೆಲ್ಲರೂ ಸನ್ನದ್ಧರಾಗಬೇಕು ಅಂತ
ಮಾಜಿ ಶಾಸಕ ಹಟ್ಟಿ ಚಿನ್ನರ್ಗಣಿ ಅಧ್ಯಕ್ಷ ಡಾಕ್ಟರ್ ಮಾನಪ್ಪ ವಜ್ಜಲ್ ಕರೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಅವರ ನಿವಾಸದಲ್ಲಿ ಸಶಕ್ತ ಬೂತ್ ಸದೃಢ ಭಾರತ ಅಭಿಯಾನದಡಿಯಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕರ್ತರ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡಿರುವ ಜನಪರ ಯೋಜನೆಗಳಿಂದ ಜನರ ಮನೆ ಬಾಗಿಲಿಗೆ ಕೊಂಡೊಯ್ದಾಗ ಮಾತ್ರ ಪಕ್ಷ ಗಟ್ಟಿಗೊಳಿಸಲು ಸಾಧ್ಯ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ವೀರೇನಗೌಡ ಪಾಟೀಲ್ ಲಕ್ಕಿಹಾಳ ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರು ಮತ್ತು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬಸವರಾಜ್ ಹುನೂರು, ಎಸ್9 ಟಿವಿ, ಲಿಂಗಸ್ಗೂರು. ಏಪ್ರಿಲ್ 10ರಂದು ಸಂಜೆ 5 ಗಂಟೆಗೆ ಭಗೀರಥ ಸರ್ಕಲ್ನ ಉಪಾರಹಟ್ಟಿ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳಿಂದ ಸುವರ್ಣ ಪದಕ ಪಡೆದಿರುವ ಅಡಿವೇಶ್ ಶಿವಪುತ್ರ ಗೋದಿಗೊಪ್ಪ ಸಿಪಿಐ ಎಸಿಬಿ ಬೆಳಗಾವಿ ಹಾಗೂ ಶ್ರೀ ಗಣಪತಿ ಬಿ ಕೊಂಗನಹಳ್ಳಿ ಪಿಎಸ್ಐ ಸಂಕೇಶ್ವರ ಇವರಿಗೆ ಉಪಾರಹಟ್ಟಿ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕರಿಸಿ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಗ್ರಾಮಸ್ಥರಿಗೆ ಧನ್ಯವಾದ ಹೇಳುವ ಮೂಲಕ ಸಂತಸ ವ್ಯಕ್ತಪಡಿಸಿದರು. ಗೋಕಾಕ್ ಮುಖ್ಯಮಂತ್ರಿಗಳಿಂದ ಸುವರ್ಣ ಪದಕ ಪಡೆದಿರುವ ಅಡವೇಶ ಶಿವಪುತ್ರ ಗೋದಿಗೊಪ್ಪ ಅವರಿಗೆ ಉಪಾರಹಟ್ಟಿ ಗ್ರಾಮಸ್ಥರಿಂದ ಸನ್ಮಾನ. 10/4/2022ರಂದು ಸಂಜೆ 5 ಗಂಟೆಗೆ ಭಗೀರಥ ಸರ್ಕಲ್ ಉಪಾರಹಟ್ಟಿ ಗ್ರಾಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಸುವರ್ಣ ಪದಕ ಪಡೆದಿರುವ ಶ್ರೀ ಅಡವೇಶ ಶಿವಪುತ್ರ ಗೋದಿಗೊಪ್ಪ ಸಿಪಿಐ ಎಸಿಬಿ ಬೆಳಗಾವಿ ಹಾಗೂ ಶ್ರೀ ಗಣಪತಿ ಬಿ ಕೊಂಗೇನಹಳ್ಳಿ ಪಿಎಸ್ಐ ಸಂಕೇಶ್ವರ ಇವರಿಗೆ ಉಪಾರಹಟ್ಟಿ ಗ್ರಾಮಸ್ಥರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಸ್ಥರಿಂದ ಸನ್ಮಾನ ಸ್ವೀಕರಿಸಿದ ಗಣ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮಸ್ಥರಿಗೆ ಧನ್ಯವಾದ ಹೇಳುವ ಮುಖಾಂತರ ಸಂತಸ ವ್ಯಕ್ತಪಡಿಸಿದರು. ಸರ್ಕಾರಿ ಸಿಬ್ಬಂದಿ ಒಳಗೆ ಕೊಡಮಾಡುವ ಮಾನ್ಯ ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾಗಿದ್ದ ಕಾರಣಕ್ಕಾಗಿ ನನಗೆ ಹಾಗೂ ಸಹೋದರ ಗಣಪತಿ ಕೊಗ್ನೋಳಿ ಅವರಿಗೆ ಇವತ್ತಿನ ಸನ್ಮಾನ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೀರಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಹೆಚ್ಚು ಕಡಿಮೆ ಎಲ್ಲರೂ ನನಗಿಂತಲೂ ದೊಡ್ಡವರು. ಆಲ್ಮೋಸ್ಟ್ ಆಲ್ 99% ಎಲ್ಲರೂ ನನಗಿಂತಲೂ ದೊಡ್ಡವರು. ಇವರೆಲ್ಲರಿಗೂ ಧನ್ಯವಾದಗಳನ್ನು ಮತ್ತು ನಮಸ್ಕಾರಗಳನ್ನು ತಿಳಿಸುತ್ತಾ ವ್ಯಕ್ತಿಗೆ ಪುರಸ್ಕಾರಗಳು, ಪ್ರಶಸ್ತಿಗಳು, ಬಹುಮಾನಗಳು ಮತ್ತು ಮೆಡಲ್ಗಳು 99% ಹಂಗ ಸಿಗುವುದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಯಾವುದೇ ಇಂಥ ಪದಕಗಳನ್ನು ಕರ್ನಾಟಕದಲ್ಲಿ ಲಕ್ಷಗಟ್ಟಲೆ ಪೊಲೀಸ್ ಕೆಲಸ ಮಾಡ್ತಾರೆ. ಅಂಥದ್ರಲ್ಲಿ 135 ಜನರನ್ನು ಆಯ್ಕೆ ಮಾಡಿ ಪ್ರತಿ ವರ್ಷ ಪದಕಗಳನ್ನ ಕೊಡ್ತಾರೆ. ಲಕ್ಷ ಗಂಟ ಅಧಿಕಾರಿ ಮತ್ತು ಪೊಲೀಸ್ ಸಿಬ್ಬಂದಿಗಳಲ್ಲಿ ನಾವು ಸ್ಥಾನವನ್ನು ಪಡಿಬೇಕಾದ್ರೆ ಅದರ ಹಿಂದಿನ ಪರಿಶ್ರಮ ನಮ್ಗೆ ಗೊತ್ತು, ಅದು ದೇವರಿಗೆ ಗೊತ್ತು. ಹಾಗಾಗಿ ಇಂಥ ಪ್ರಶಸ್ತಿಗಳನ್ನ ಪಡೀಲಿಕ್ಕೆ ಎಲ್ಲವೂ ಬೇಕು. ಹಿರಿಯರ ಆಶೀರ್ವಾದ, ನಮ್ಮ ಕಠಿಣ ಪರಿಶ್ರಮ, ನಮ್ಮ ಮೇಲಾಧಿಕಾರಿಗಳ ಸೂಕ್ತ ಮಾರ್ಗದರ್ಶನ, ಇವೆಲ್ಲವನ್ನು ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು ಬಂದಾಗ ಮಾತ್ರ ಇಂಥ ಪ್ರಶಸ್ತಿಗಳನ್ನು ಪಡೀಲಿಕ್ಕೆ ಸಾಧ್ಯ ಇರ್ತದೆ. ಅಂತ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನಾವು ಪಡೆದೀವಿ, ನೀವು ಕರೆದು ಸನ್ಮಾನ ಮಾಡಿದಿರಿ. ಇವಕ್ಕೆಲ್ಲದಕ್ಕಿಂತಲೂ ನಾವು ಇಲಾಖೆಯನ್ನು ಸೇರೋಕ್ಕಿಂತ ಮೊದಲಿನ ಪರಿಸ್ಥಿತಿ ಏನಿತ್ತು ಅನ್ನುವಂಥದ್ದು ಒಂದು ಸ್ವಲ್ಪ ಇಂಥ ಸಂದರ್ಭಗಳಲ್ಲಿ ನೆನಪಿಸಿಕೊಳ್ಳೋದು ಅತಿ ಅವಶ್ಯಕತೆ ಅನಿಸ್ತದೆ. ಯಾಕಂದ್ರೆ ಈ ಸನ್ಮಾನ ಕಾರ್ಯಕ್ರಮಗಳ ಮೂಲ ಉದ್ದೇಶ ನೀವು ನಮ್ಮ ಮೇಲೆ ಇಟ್ಟಿರತಕ್ಕಂಥ. ಕಾರ್ಯಕ್ರಮದಲ್ಲಿ ಪಾರಸಪ್ಪ ಚಿನ್ನನವರ, ಯಲ್ಲಪ್ಪ ಗುದಿಗೊಪ್ಪ, ಬಾಳಪ್ಪ ಚಿನ್ನನವರ, ಯಲ್ಲಪ್ಪ ನಂದಿ, ವಿಠಲ್ ಮೂರೇಪಾವಿ, ಭೀಮಾ ಶ್ರೀ ಗುದಿಗೊಪ್ಪ, ಸದಾನಂದ ಚನ್ನನವರ, ಹನುಮಂತ ಸೂಪಡ್ಲ, ಮುತ್ತೆಪ್ಪ ಸೂಪಡ್ಲ, ಗಟು ಕಂಕಣವಾಡಿ, ಲಕ್ಷ್ಮೀಕಾಂತ ಬಂತ ಇನ್ನಿತರರು ಉಪಸ್ಥಿತರಿದ್ದರು. ಎಸ್9 ಟಿವಿ, ಗೋಕಾಕ್. ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್.
ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂ ನಂಗೆ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ. ರೀ ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ಮ್ಯಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30ಕ್ಕೆ ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹವ. ಹಂಗಾರ ಇನ್ಮ್ಯಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30ಕ್ಕೆ S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30ಕ್ಕೆ ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30ಕ್ಕೆ ನಿಮ್ಮ S9 TVಯಲ್ಲಿ ಮಾತ್ರ. 60 ವರ್ಷದ ವಯೋಮಾನದ ನೆಪವೊಡ್ಡಿ 19 ವರ್ಷ ಸೇವೆ ಸಲ್ಲಿಸಿದ ಬಡ ಮಹಿಳೆಯರನ್ನ ನಿವೃತ್ತಿ ಹೆಸರಿನಲ್ಲಿ ಅಮಾನವೀಯವಾಗಿ ನಿವೃತ್ತಿ ಮಾಡಲಾಗ್ತಾ ಇರೋ ಕ್ರಮವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ಇಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ. 60 ವರ್ಷ ವಯೋಮಾನದ ನೆಪವೊಡ್ಡಿ 19 ವರ್ಷ ಸೇವೆ ಸಲ್ಲಿಸಿದ ಬಡ ಮಹಿಳೆಯರನ್ನ ನಿವೃತ್ತಿ ಹೆಸರಿನಲ್ಲಿ ಅಮಾನವೀಯವಾಗಿ ಬಿಡುಗಡೆ ಮಾಡಿರುವ ಕ್ರಮ ಖಂಡಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಪ್ರಾರಂಭವಾದ ದಿನದಿಂದಲೂ ಮಕ್ಕಳ ಶೈಕ್ಷಣಿಕ ಉನ್ನತಿಗೆ ಮಕ್ಕಳ ಗೈರು ಹಾಜರಿ ತಡೆಗಟ್ಟಲು ಶಿಕ್ಷಣ ಇಲಾಖೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿರುವ ಅಡುಗೆಯವರನ್ನ 60 ವರ್ಷದ ವಯೋಮಾನದ ನೆಪವೊಡ್ಡಿ 19 ವರ್ಷ ಸೇವೆ ಸಲ್ಲಿಸಿದ ಮಹಿಳೆಯರನ್ನ ನಿವೃತ್ತಿ ಹೆಸರಿನಲ್ಲಿ ಬಿಡುಗಡೆ ಮಾಡಿರುವ ಕ್ರಮವನ್ನು ಅಕ್ಷರ ದಾಸೋಹ ನೌಕರರ ಸಂಘ ತೀವ್ರವಾಗಿ ಖಂಡಿಸಿತು. ಸರ್ಕಾರ ನಿವೃತ್ತಿ ವೇತನ ನಿಗದಿ ಮಾಡುವವರೆಗೂ ಬಿಸಿಯೂಟ ನೌಕರರಿಗೆ ಇಡಿಗಂಟು ₹1 ಲಕ್ಷ ನೀಡಬೇಕು. ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಜಿಲ್ಲೆಯ ಎಲ್ಲಾ ರಾಜ್ಯ ಕೇಂದ್ರಗಳಲ್ಲಿ ಪ್ರತಿಭಟನೆ ಮೂಲಕ ಮನವಿ ನೀಡಲಾಗ್ತಾ ಇದೆ. ಒಂದು ವೇಳೆ ಸರ್ಕಾರ ಇದಕ್ಕೆ ಒಪ್ಪದೇ ಇದ್ರೆ ನಮ್ಮ ಬೇಡಿಕೆ ಜಾರಿಗಾಗಿ ಒತ್ತಾಯಿಸಿ ಏಪ್ರಿಲ್ 18ರಿಂದ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಿಲ್ಲೆಯ ಕಾರ್ಯದರ್ಶಿ ತಾಲೂಕು ಅಧ್ಯಕ್ಷ ಸುನಂದ ಅಂತ. ನಮ್ಮ ಬೇಡಿಕೆಗಳು ಈಗ ನಾವು 2021ರಿಂದ 20 ವರ್ಷದಿಂದ ನಮ್ಮ ಮಹಿಳೆಯರು ಎಲ್ಲ ಈಗ ಅಕ್ಷರ ದಾಸೋಹದಿಂದ ಮಕ್ಕಳಿಗೆ ಸೇವೆ ಸಲ್ಲಿಸೋತನ ಬಂದಿದ್ದೀವಿ. ಆತಾಗಿ ಈಗ ನಾವು 20 ವರ್ಷದಿಂದ ನಾವು ಏನೂ ಇದ್ದಿದ್ದಿಲ್ಲ. ಆಗ ಅಕ್ಷರ ದಾಸೋಹ ಪ್ರಾರಂಭವಾದಾಗಿಂದ ನಾವು ಒಂದು ಬಾಂಡೆ ಇದ್ದಿದ್ದಿಲ್ಲ. ಗೌರ್ಮೆಂಟ್ ಸರ್ಕಾರದವ್ರು ಏನೂ ಕೊಟ್ಟಿದ್ದಿಲ್ಲ. ನಮ್ಮ ಅಡುಗೆ ತಾಯಂದ್ರಿಗೆ 60 ವರ್ಷದಿಂದ ತೆಗೆದಿರಲ್ಲ ಅಂಥ ತಾಯಂದರು ಕೂಡ ಅಲ್ಲಿ ಇಲ್ಲಿ ಕಟ್ಟಿಗೆ ತಂದು ಕುಳು ತಂದು ಅಡುಗೆ ಮಾಡಿ ಬೇಷ್ ಹಾಕಿ ಈಗ ಸರ್ಕಾರ ನಮ್ಮ ಗೌರ್ಮೆಂಟ್ ನಮಗೆ ಈಗ ನಮಗೆ ಗ್ಯಾಸ್ಗೆ ಒಲಿ ಎಲ್ಲ ಕೊಟ್ಟು ನಮ್ಗೆ ಸೌಲಭ್ಯ ಮಾಡಿದ್ದಾರೆ. ಅಂಥ ತಾಯಂದರು ಈಗ ಇಲ್ಲಿವರೆಗೆ 2700ವರೆಗೆ ದುಡಿತಾ ಬಂದಿದ್ದಾರೆ. ಇಂಥ ತಾಯಂದರನ್ನು ಸಡನ್ ಆಗಿ 30ನೇ ತಾರೀಕಿಗೆ ತೆಗೆದಂಥ ತಾಯಂದರು, ಬಡವರು, ಅಂಗವಿಕಲರು, ಕಿರುಕುಳರು ಎಂಥ ಎಲ್ಲ ಬಡ ಮಹಿಳೆಯರಿದ್ದಾರೆ. ಎಲ್ಲ ತಾಯಂದರು ಈಗ 30ನೇ ತಾರೀಕಿಗೆ ಹೋಗಬೇಕಾದ್ರೆ ಎಲ್ಲರೂ ಕಣ್ಣೀರು ಹಾಕೊಂತ ಹೋಗಿದ್ದಾರೆ. ಇಂಥ ತಾಯಂದರು ಮನೆಗೆ ಹೋಗಿ ಮಕ್ಕಳಿಲ್ದಂಥ ತಾಯಂದರು ಈಗ ಜೀವನಕ್ಕೆ ಉಪಚಾರಕ್ಕೆ ಏನು ಅವ್ರು ಊಟ ಮಾಡ್ಬೇಕ್ರಿ ಸರ್? ಇಂಥ ತಾಯಂದರಿಗೆ ನಾವು ಮನೆಗೆ ಹೋದಂಥ ತಾಯಂದರಿಗೆ ನಾವು ಏನು ಹೇಳ್ತಾ ಕಳಿಸ್ಬೇಕು? ಇಂಥ ತಾಯಂದರು 60 ವರ್ಷ ದುಡಿದಂಥ ಸರ್ಕಾರಿಗೆ ಆ ಸರ್ಕಾರಕ್ಕೆ ಇನ್ನೂ ಅದು ತಿಳಿಲಿಲ್ಲನೇನ್ರಿ? ಇಂಥ ಸರ್ಕಾರದವರು ನಮ್ಗೆ ಎದಕ್ಕಾಗಿ ಬೇಕು? ನಾವು ಈಗ 20 ವರ್ಷದಿಂದ ಮಹಿಳೆಯರು ಬಿಸಿ ಊಟ ಸರ್ಕಾರಕ್ಕೆ ಸಲ್ಲಿಸುತ್ತಾ ಬಂದು ಮಕ್ಕಳಿಗೆ ಬಿಸಿ ಊಟ ಕೊಟ್ಕೊತಾ ಬಂದಿದ್ದೀವಿ. ಅಂಥ ಮಹಿಳೆಯರು ಹೀಗಾಗಿ ಸಡನ್ಲಿ ತೆಗೆದು ಹಾಕಿದ್ದಾರೆ. ಇಂಥ ಸರ್ಕಾರಕ್ಕೆ ನಾವು ತಿಳಿಸುವುದೇನೆಂದರೆ ಇವತ್ತಿನ ಬೇಡಿಕೆ ನಾವು ಏನಪ್ಪ ಅಂದರೆ ನಾವು ಈಗ 11ನೇ ತಾರೀಕು ನಾವು ಎಲ್ಲ ಮಹಿಳೆಯರನ್ನು ಎಲ್ಲ ತಾಯಂದರು ಕೂಡ ನಾವು ಇಲ್ಲಿ ಬೇಡಿಕೆ ಕೊಡ್ಕೊತಾ ಬಂದಿದ್ದೀವಿ. ಈ ಬೇಡಿಕೆ ನಮಗೆ ನೆರವೇರಿದ್ರೆ ಇದು ಬೇಡಿಕೆ ನಾವು 11ನೇ ತಾರೀಕಿಗೆ ನಮಗೆ ನಮ್ಮ ಬೇಡಿಕೆ ನೆರವೇರಿದ್ರೆ ನಾವು ಜಿಲ್ಲಾಕ ಏಪ್ರಿಲ್ 18ನೇ ತಾರೀಕಿಗೆ ನಾವು ಇನ್ನೂ ಅತಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಟ್ಟು ಈ ತಾಯಂದ್ರನ್ನು ಮರಳಿ ವಾಪಸ್ ಕೆಲಸಕ್ಕೆ ತಗೋಬೇಕು. ಒಂದು ಇಲ್ಲಾದರೆ ಮತ್ತು ಅವ್ರಿಗೆ ಪಿಂಚಣಿಯನ್ನು ಇಡಿಗಂಟು ₹1 ಲಕ್ಷ ಕೊಟ್ಟು ತೆಗೆದು ಹಾಕಬೇಕು. ಒಂದು ಎರಡರಲ್ಲಿ ಒಂದು ಮಾಡಿದರೆ ನಾವು ಸುಮ್ಮನೆ ಇರ್ತೀವಿ. ಇಲ್ಲಾದ್ರೆ ಇನ್ನೂ 8 ದಿವಸ ಅವ್ರಿಗೆ ಟೈಮಿಂಗ್ ಕೊಟ್ಟಿದ್ದೀವಿ. ಇನ್ನೂ 8 ದಿವಸನಾಗ ಅವ್ರು ನಮ್ಮನ್ನ ತೊಗೊಂಡ್ರೆ ಸರಿ. ಇಲ್ಲವಾದರೆ ಈ ತಾಯಂದರು ಕೂಡ ನಾವೆಲ್ಲ ತೊಗೊಂಡು ಹೋಗಿ ನಾವು ಏನು ಮಾಡ್ಕೋತೀವಿ ಏನಿಲ್ಲ ಆ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಟ್ಟು ಅತಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಒಂದು 2 ಮಾತು ಮಾತಾಡೋಕ್ಕೆ ನಂಗೆ ಇಷ್ಟಪಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಮೊದಲು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ವಯಸ್ಸು ಆಧಾರಿಗೆ ಮೊದಲು ಮಾಡಿ ಏನಾರ ನೀವು ಒಂದು ದಾರಿ ತೋರಿಸ್ಬೇಕು.
ಏನು ಮಾಡ್ಬೇಕ್ರಿ ನಾವು ಕಟ್ಟಿಗೆ ಕುಳ್ಳ ಎಲ್ಲ ತಂದು ಅಡ್ಗೆ ಮಾಡೇವಿ ಈಗ ಒಮ್ಮೆ ತಮ್ಮಲ್ಲಿ ಹೋದಂದ್ರೆ ನಾವು ಏನು ಮಾಡ್ಬೇಕ್ರಿ ಮನ್ಯಾಗ ಮಗ ಕುಡುಕ್ ಮಾಡ ನಾವು ಏನು ತಿನ್ಬೇಕ್ರಿ ಸಾಹೇಬ್ರ ತೆಗೆದು ಹೋಗಿದ್ರೆ ಏನು ಮಾಡಿದ್ರಿ ಸಾಹೇಬ್ರ ನಾವು ಸುಮ್ಮನೆ ಹಿಂಗೆ ಮಾಡಿದ್ರೆ ಏನಾರ ಪರಿಹಾರ ಮತ್ತು ಹಂಗೆ ಹೋಗಂದ್ರೆ ನಾವು ಹೆಂಗೆ ಹೋಗ್ಬೇಕ್ರಿ ಮಕ್ಕಳು ಇಟ್ಕೊಳಂಗಿಲ್ಲ ಮನ್ಯಾಗ. ಇನ್ನು ಪ್ರಮುಖ ಬೇಡಿಕೆಗಳನ್ನ ಅವರು ಸರ್ಕಾರದ ಮುಂದಿಟ್ಟಿದ್ದು 60 ವರ್ಷ ಬಿಸಿಯೂಟ ನೌಕರರನ್ನ ಕೆಲಸದಿಂದ ಬಿಡುಗಡೆಗೊಳಿಸುವಾಗ ನಿವೃತ್ತಿ ವೇತನ ಅಥವಾ ಬಿಡುಗಡೆ ಮಾಡಬೇಕು. ಬಜೆಟ್ನಲ್ಲಿ ಬಿಸಿಯೂಟ ನೌಕರರಿಗೆ ಮಾಡಿದ 1000 ವೇತನವನ್ನ ಜನವರಿ 2022ರಿಂದ ಅನ್ವಯಿಸಿ ಜಾರಿ ಮಾಡಬೇಕು. ಬಿಸಿಯೂಟ ಯೋಜನೆಯನ್ನ ಕಾಯಂ ಮಾಡಬೇಕು. ಕಾಯಂ ಮಾಡೋವರೆಗೂ 45ರಿಂದ 46 ಭಾರತೀಯ ಕಾರ್ಮಿಕ ಸಮ್ಮೇಳನದ ಶಿಫಾರಸಿನಂತೆ ಇವರನ್ನ ಕಾರ್ಮಿಕರು ಅಂತ ಗುರುತಿಸಬೇಕು. ಕೇಂದ್ರೀಕೃತ ಅಡುಗೆ ಕೇಂದ್ರ ಮಾದರಿ ಬೇಡ. ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಯಾವುದೇ ಸ್ವರೂಪದ ಜವಾಬ್ದಾರಿ ಕೊಡಬಾರದು ಅಂತ ಅವರು ಆಗ್ರಹಿಸಿದ್ದಾರೆ. ಶಬೀರ್ ಬಿಜಾಪುರ, S9 TV, ಬಾಗಲಕೋಟೆ. ಅಣಗಿರಿ ಪಟ್ಟಣದ ಜನತೆಗೆ ಕುಡಿಯುವ ನೀರಿನ ಪೂರೈಸುವ ಐತಿಹಾಸಿಕ ಹಾಗೂ ಅಂಬಿಗೇರಿ ಕೆರೆ ತುಂಬಿಸಿದ್ದು ಪಟ್ಟಣದಲ್ಲಿ ಸರಬರಾಜು ಮಾಡ್ತಾ ಇರೋ ನೀರು ಅಶುದ್ಧ ನೀರು ಅಂತ ಸಾರ್ವಜನಿಕರಿಂದ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಪುರಸಭೆಯವರು ಪೈಪ್ಗಳನ್ನ ಬದಲಾವಣೆ ಮಾಡಿ ನೀರು ಶುದ್ಧವಾಗಿ ಹೋಗುವಂತೆ ಸರಿಪಡಿಸಿ ಅಷ್ಟೇ ಅಲ್ಲದೆ ಜನತೆಗೆ ಶುದ್ಧ ಕುಡಿಯುವ ನೀರನ್ನ ಹೋಗುವಂತೆ ಅಷ್ಟೇ ಅಲ್ಲದೆ ಇರುವ ಗಿಡಗಂಟೆಗಳನ್ನ ತೆಗೆಯುವಂತಹ ಕಾರ್ಯಕ್ಕೆ ಮುಂದಾಗಿ ಕಸವನ್ನ ತೆಗೆಸುವ ಕಾರ್ಯ ಭಾರಿ ಭರದಿಂದ ಸಾಗ್ತಾ ಇದೆ. ಅಣಗಿರಿ ಪಟ್ಟಣದ ಜನತೆಗೆ ಕುಡಿಯುವ ನೀರು ಪೂರೈಸುವ ಐತಿಹಾಸಿಕ ಅಂಬಿಗೇರಿ ಕೆರೆ ತುಂಬಿದ್ದು ಪಟ್ಟಣದಲ್ಲಿ ಸರಬರಾಜು ಮಾಡ್ತಾ ಇರೋ ನೀರು ಅಶುದ್ಧ ನೀರು ಅಂತ ಸಾರ್ವಜನಿಕರಿಂದ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಪುರಸಭೆಯವರು ಪೈಪ್ಗಳನ್ನು ಬದಲಾವಣೆ ಮಾಡಿ ಜೊತೆಗೆ ನೀರು ಶುದ್ಧವಾಗಿ ಹೋಗುವಂತೆ ಸರಿಪಡಿಸಿ ಅಷ್ಟೇ ಅಲ್ಲದೆ ಕೆರೆಯಲ್ಲಿ ಇರುವ ಗಿಡಗಂಟೆಗಳನ್ನು ತೆಗೆಯುವ ಕಾರ್ಯಕ್ಕೆ ಮುಂದಾಗಿ ಕಸವನ್ನು ತೆಗೆಸುವ ಕಾರ್ಯ ಭರದಿಂದ ನಡೀತಾ ಇದೆ. ಇನ್ನು ಮಲಪ್ರಭಾ ಕಾಲುವೆ ಮೂಲಕ ನೀರು ಹರಿದು ಬರುವ ಸಂದರ್ಭದಲ್ಲಿ ವಿವಿಧ ರೀತಿಯ ಬಳ್ಳಿಗಳು ಬಂದು ಕೆರೆಯಲ್ಲಿ ಹುಟ್ಟಿಕೊಂಡಿವೆ. ಅವುಗಳಿಂದಾಗಿ ಅಶುದ್ಧ ನೀರು ಸರಬರಾಜು ಹೋಗ್ತಾ ಇದೆ ಅಂತ ಕೆರೆ ಸ್ವಚ್ಛತೆಗೆ ಪುರಸಭೆಯವರು ಮುಂದಾಗಿರುವುದು ಶ್ಲಾಘನೀಯವಾಗಿದೆ. ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಇನ್ನು ಮುಂದೆಯಾದರೂ ಈ ರೀತಿ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗುವ ಮೂಲಕ ಶುದ್ಧ ಕುಡಿಯುವ ನೀರಿನ ಕಾರ್ಯಕ್ಕೆ ಪುರಸಭೆಯವರು ಮುಂದಾಗಬೇಕಾಗಿದೆ ಅಂತಾರೆ ಸಾರ್ವಜನಿಕರು. ಕೆರೆಗೆ 10 ವರ್ಷಗಳ ಹಿಂದೆ ಬಾಗಿನ ಅರ್ಪಣೆ ಮಾಡಿದ್ದು ಇರುತ್ತೆ. ಆದರೆ ಇಲ್ಲಿಯವರೆಗೆ ಕೂಡ ಈ ಕೆರೆಗೆ ಯಾರೂ ಬಾಗಿನ ಅರ್ಪಣೆ ಮಾಡಿಲ್ಲ. ಇದರ ಬಗ್ಗೆ ಶಾಸಕರು ತಲೆಕೆಡಿಸಿಕೊಂಡಿಲ್ಲ. ಪುರಸಭೆಯವರು ಕೂಡ ಪೂಜೆ ವಿಚಾರ ಮಾಡಿಲ್ಲ. ಇನ್ನು ಮುಂದೆಯಾದರೂ ತುಂಬಿದ ಕೆರೆಗೆ ಬಾಗಿನ ಅರ್ಪಣೆ ಮಾಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಿದೆ. ಪುರಸಭೆಯವರು ಕಳೆದ 10 ವರ್ಷಗಳಿಂದ ಸವದತ್ತಿಯ ಅಣೆಕಟ್ಟಿನಿಂದ ಕಾಲುವೆ ಮೂಲಕ ಕುಡಿಯುವ ನೀರನ್ನ ಅಂಬಿಗೇರಿ ಕೆರೆಗೆ ತಂದು ಅಲ್ಲಿಂದ ಪಟ್ಟಣಕ್ಕೆ ಪೂರೈಸಲಾಗ್ತಾ ಇದೆ. ಇನ್ನು ಕೆಲವು ವರ್ಷಗಳ ಹಿಂದೆ ಇದೇ ಒಂದು ಕೆರೆಗೆ ಅಂಬಿಗೇರಿಯಿಂದ ಕೆರೆಯ ಬಾಗಿನ ಅರ್ಪಣೆ ಮಾಡಲಾಗಿತ್ತು. ಆದರೆ ಇತ್ತೀಚೆಗೆ ಯಾಕೋ ಸರ್ಕಾರ ಮತ್ತು ಪುರಸಭೆಯವರು ಬಾಗಿನ ಅರ್ಪಣೆ ಅದರ ಗೋಜಿಗೆ ಹೋಗಲಿಲ್ಲ. ಈ ದೇಶದ ಪರಂಪರೆ ಇತಿಹಾಸದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡುವವರು ಕಾರ್ಯ ಮುಗಿದ ಬಳಿಕ ಪೂಜೆ ಸಲ್ಲಿಸುವಂತಹ ಪದ್ಧತಿ ಇಂದಿಗೂ ಕೂಡ ನಡೆದುಕೊಂಡು ಬರ್ತಾ ಇದೆ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಪುರಸಭೆಯವರು ಮಾತ್ರ ಇನ್ನೂ ಕೂಡ ಈ ಕುಡಿಯುವ ನೀರಿನ ಕೆರೆಗೆ ಪೂಜೆ ಸಲ್ಲಿಸಿಲ್ಲ, ಬಾಗಿನ ಅರ್ಪಣೆ ಮಾಡಿಲ್ಲ. ಇನ್ನು ಮುಂದಾದರೂ ತುಂಬಿ ತುಳುಕ್ತಾ ಇರೋ ಅಂಬಿಗೆರೆ ಕೆರೆಗೆ ಬಾಗಿನ ಅರ್ಪಣೆ ಮಾಡ್ತಾರಾ? ಶಾಸಕರು ಸಚಿವರಾದ ಮುನೀರಕೊಪ್ಪ ಅವರು ಮುತುವರ್ಜಿ ವಹಿಸಿತಾರ? ಅದನ್ನ ಬಾಗಿನ ಅರ್ಪಣೆ ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ. ಈರಪ್ಪ ಗುರಿಕಾರ, S9 TV, ಅಣಗಿರಿ. ಗೋಕಾಕ್ ನಗರದ ತಾಲೂಕು ಪಂಚಾಯತ್ ಕಚೇರಿ ಎಡಭಾಗದ ಸ್ಥಳದಲ್ಲಿ ನಿರ್ಮಾಣವಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಾಲಯ ಉದ್ಘಾಟನೆ ಮಾಡಿದ ಕಾರ್ಮಿಕ ಮುಖಂಡ ಅಂಬಿರಾವ್ ಪಾಟೀಲ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗೋಕಾಕ್ ಮಹಾಲಕ್ಷ್ಮಿ ಸಭಾಭವನದಲ್ಲಿ ತಾಲೂಕು ಮಟ್ಟದ ನೌಕರರ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಾರ್ಮಿಕ ಮುಖಂಡ ಅಂಬಿರಾವ್ ಪಾಟೀಲ್ ಚಾಲನೆಯನ್ನ ನೀಡಿದರು. ಗೋಕಾಕ್ ನಗರದ ತಾಲೂಕು ಪಂಚಾಯತ್ ಕಚೇರಿ ಎಡಭಾಗದ ಸ್ಥಳದಲ್ಲಿ ನಿರ್ಮಾಣವಾದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಾಲಯ ಉದ್ಘಾಟನೆ ಮಾಡಿದ ಕಾರ್ಮಿಕ ಮುಖಂಡರಾದ ಅಂಬಿರಾವ್ ಪಾಟೀಲ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗೋಕಾಕ್ ಮಹಾಲಕ್ಷ್ಮಿ ಸಭಾಭವನದಲ್ಲಿ ತಾಲೂಕು ಮಟ್ಟದಿಂದ ನೌಕರರ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಾರ್ಮಿಕ ಮುಖಂಡ ಅಂಬಿರಾವ್ ಪಾಟೀಲ್ ಚಾಲನೆ ನೀಡಿದರು. ಗೋಕಾಕ್ ತಾಲೂಕಿನ ನೌಕರರಿಗೆ ಪ್ರೋತ್ಸಾಹ ಸಹಕಾರ ನೀಡಿ ನೌಕರರ ಕುಂದುಕೊರತೆಗಳನ್ನು ಆಲಿಸಿ ಸರ್ಕಾರಿ ನೌಕರರ ಸದಾ ಶ್ರೇಯಸ್ಸನ್ನ ವಹಿಸ್ತಾ ಇರುವ ಗೋಕಾಕ್ ಮತಕ್ಷೇತ್ರದ ಶಾಸಕರಾದ ರಮೇಶ್ ಜಾರಕಿಹೊಳಿ ಹಾಗೂ ಕಾರ್ಮಿಕ ಮುಖಂಡರಾದ ಅಂಬಿರಾವ್ ಪಾಟೀಲ್ ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ CS ಷಡಾಕ್ಷರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗೋಕಾಕ್ ತಹಸೀಲ್ದಾರ್ ಪ್ರಕಾಶ್ ಹೊಳೆಪ್ಪುಗೋಳ, ಕ್ಷೇತ್ರ ಶಿಕ್ಷಣಾಧಿಕಾರಿ GB ಬಳಗಾರ, ಭೀಮನಗೌಡರು ಪೊಲೀಸ್ ಗೌಡರ್, ಬಸವರಾಜ್ ಹೆಗ್ಗನಾಯ್ಕ, ಶ್ರೀನಿವಾಸ್ ತಿಮ್ಮಿಗೌಡರ್, ಮನೋಜ್ ನಾಯ್ಕ, ಕರ್ನಾಟಕ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಮುರುಗೋಡ, ಬಸವರಾಜ್ ಕಲ್ಲೋಳಿ, BN ಬಾಷ್ ಶೆಟ್ಟಿ, IC ಅಂಗಡಿ, ಹಾಲಸಿದ್ದಪ್ಪ ಬೆನಚಿನ್ನರಡಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು.
ಶ್ರೀ ಸಿದ್ದಾರೂಢ ಸ್ವಾಮೀಜಿಯವರ ಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿಯ ಜಗದ್ಗುರು ಶ್ರೀ ಸಿದ್ದಾರೂಢ ಮಹಾಸ್ವಾಮೀಜಿಯವರ ಜಯಂತ್ಯುತ್ಸವ ನಿಮಿತ್ತವಾಗಿ 7ನೇ ರಾಜ್ಯಮಟ್ಟದ ಭಜನಾ ಸ್ಪರ್ಧೆ 2022 ದಿನಾಂಕ 3-4-2022 8-4-2022 ರವರೆಗೆ ನಡೆದ ಭಜನಾ ಸ್ಪರ್ಧೆಯಲ್ಲಿ ಮಸ್ಕಿಯ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಶ್ರೀ ಮಾರುತೇಶ್ವರ ಭಜನಾ ಮಂಡಳಿಯನ್ನ ಸ್ಪರ್ಧಿಸಿ ತೃತೀಯ ಬಹುಮಾನ ಪಡೆಯುವ ಮೂಲಕ ಹುಬ್ಬಳ್ಳಿಯಲ್ಲೂ ಕೂಡ ಮಸ್ಕಿಯ ಕೀರ್ತಿಯನ್ನ ಎತ್ತಿ ಹಿಡಿಯುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ರಾಜ್ಯಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಮಸ್ಕಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟಕ್ಕೆ ತೃತೀಯ ಸ್ಥಾನ ಸಿಕ್ಕಿದೆ. ಶ್ರೀ ಸಿದ್ದಾರೂಢ ಸ್ವಾಮಿಯವರ ಮಠದ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿಯ ಜಗದ್ಗುರು ಶ್ರೀ ಸಿದ್ದಾರೂಢ ಮಹಾಸ್ವಾಮಿಯವರ ಜಯಂತ್ಯುತ್ಸವ ನಿಮಿತ್ತವಾಗಿ 7ನೇ ರಾಜ್ಯಮಟ್ಟದ ಭಜನಾ ಸ್ಪರ್ಧೆ 2022 ದಿನಾಂಕ 3-4-2022 8-4-2022 ರವರೆಗೆ ನಡೆದ ಭಜನಾ ಸ್ಪರ್ಧೆಯಲ್ಲಿ ಮಸ್ಕಿಯ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಶ್ರೀ ಮಾರುತೇಶ್ವರ ಭಜನಾ ಮಂಡಳಿ ಸ್ಪರ್ಧಿಸಿ ತೃತೀಯ ಸ್ಥಾನ ಬಹುಮಾನ ಪಡೆಯುವ ಮೂಲಕ ಹುಬ್ಬಳ್ಳಿಯಲ್ಲೂ ಮಸ್ಕಿಯ ಕೀರ್ತಿಯನ್ನ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದ ನಾನಾ ಭಾಗಗಳಿಂದ 10 ಹಲವು ತಂಡಗಳು ಭಾಗವಹಿಸಿ ಕಠಿಣಾತಿ ಕಠಿಣ ಪೈಪೋಟಿ ಎಸೆದರು. ಮಸ್ಕಿಯ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಹನುಮಗೌಡ ಮ್ಯಾದರಾಳ, ದಿಮ್ಮಾಸಾತಿ ತಿಮ್ಮನಾಯ್ಕ, ಸಾಗರ ಕ್ಯಾಂಪತಾಳ, ವೆಂಕೋಬಾ ತುರ್ವಿಹಾಳ, ನಿರ್ಪಾದಿ ನಂಜಲತಿನಿ, ಗಂಗಪ್ಪ ಗೌಡನಬಾವಿ ಹಾಗೂ ಬಸಪ್ಪ ಗೌಡನಬಾವಿ ಅವರನ್ನೊಳಗೊಂಡ ತಂಡ ಸರಿಸಮಾನವಾದ ಪೈಪೋಟಿ ನೀಡಿ ಗಂಧರ್ವ ಲೋಕವನ್ನೇ ದರಿಗಿಳಿಸಿ ಶ್ರೋತೃಗಳನ್ನ ಭಾವಪರವಶರನ್ನಾಗಿಸಿ ನಿರ್ಣಾಯಕರ ಮನೆಗೆದ್ದು ತೃತೀಯ ಸ್ಥಾನ ಪಡೆದು 65,000 ಹುಬ್ಬಳ್ಳಿಯ ಸಿದ್ದಾರೂಢ ಮಠದ ಹರಚರ ಗುರು ಮೂರ್ತಿಗಳ ಅಮೃತಹಸದಿಂದ ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಇವರ ಈ ಕಲಾ ನೈಪುಣ್ಯತೆ ಮೆಚ್ಚಿ ಮಸ್ಕಿಯ ಸುತ್ತಮುತ್ತಲಿನ ಕಲಾಭಿಮಾನಿಗಳು ಬೆನ್ನು ಚಪ್ಪರಿಸಿ ಪ್ರೋತ್ಸಾಹ ನೀಡಿದ್ದಾರೆ. ಇವರ ಈ ಸಾಧನೆ ಹೀಗೆ ಅಂತಾರಾಷ್ಟ್ರೀಯ ರಾಷ್ಟ್ರಮಟ್ಟಕ್ಕೆ ಬೆಳೆಯಲಿ ಅಂತ ಹಾರೈಸುತ್ತಿದ್ದಾರೆ. ಸುರೇಶ್ ಬೆಳಗಾನೂರು, S9 TV, ಮಸ್ಕಿ. ಇವಿಷ್ಟು ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ ಸದ್ರಮಿತ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಏನಾಶ ಅಂತ ಮುಖ ನೋಡಿದ್ರು ಕಮಲ್ ಹೂನಂಗ ಅಳ್ಳಿಬಿಟ್ಟದಲ್ಲ, ಫುಲ್ ಖುಷಿ ಆಗಿಬಿಟ್ಟಿ. ರೀ, ಎಲ್ಲರಿಗೂ ಒಂದು ಖುಷಿ ವಿಚಾರ. ಇನ್ನಾಗ ಬೀಯಿಂಗ್ ಯುಕೆ ಕಾಮಿಡಿ ಕಾರ್ಟೂನ್ ಚಾನಲ್ ವಿಡಿಯೋಸ್ನ ಸಂಜೆ 6:30 ಪ್ರತಿದಿನ S9 TV ಕನ್ನಡದಾಗ ಹಾಕ್ತಾರಂತ್ರಿ. ಅದಕ್ಕೆ ಎಷ್ಟು ಖುಷಿ ಆಗಿದೆ ಶಾಂತಕ್ಕ ನೀನು. ಹಂಗಾರ ಇನ್ನು ಪ್ರತಿದಿನ ಸಂಜೆ 6:30 S9 TV ಕನ್ನಡದಾಗ ಉತ್ತರ ಕರ್ನಾಟಕ ಕಾಮಿಡಿ ಕಿಂಗ್ ಶಾಂತಕ್ಕ ನಿಂದ ಹಂಗಾರ. ಇನ್ನಾಗ ನಿಮ್ಮ ಪ್ರೀತಿಯ ಶಾಂತಕ್ಕನ ಕಾಮಿಡಿ ವಿಡಿಯೋಸ್ಗಳು ಎಲ್ಲವೂ ಸಂಜೆ 6:30 S9 TV ಕನ್ನಡದಾಗ ಪ್ರತಿದಿನ ಸಂಜೆ 6:30 ಬರ್ತಾವು. ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ತಿದೆ ಹೊಸ ಕಾರ್ಯಕ್ರಮ ಶಾಂತಕ್ಕನ್ ಶೋ. ಇನ್ಮುಂದೆ ಪ್ರತಿದಿನ ಸಂಜೆ 6:30 ನಿಮ್ಮ S9 TVಯಲ್ಲಿ ಮಾತ್ರ.